ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಬಳಸುವ ಎಲ್ಲರೂ ಚೆಕ್ ಪುಸ್ತಕಗಳನ್ನು ಬಳಸ್ತಾರೆ. ನಮ್ಮ ದೇಶದಲ್ಲಿ ಹೆಚ್ಚಿನ ವಹಿವಾಟು ಚೆಕ್ ಮೂಲಕ ನಡೆಯುತ್ತೆ. ಯಾವುದೇ ದೊಡ್ಡ ಪಾವತಿ ಅಥವಾ ವಹಿವಾಟಿಗೆ ಚೆಕ್ಗಳನ್ನು ಬಳಸಲಾಗುತ್ತೆ. ನೀವು ಆಗಾಗ್ಗೆ ವಹಿವಾಟುಗಳಿಗಾಗಿ ಚೆಕ್ಗಳನ್ನು ಬಳಸ್ತಾ ಇದ್ರೆ ನೀವು ಚೆಕ್ಗಳನ್ನು ಬಹಳ ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು. ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಯನ್ನ ಸೃಷ್ಟಿಸುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಎಲ್ಲ ಹಣ ಖಾಲಿಯಾಗೋ ಸಾಧ್ಯತೆ ಇರುತ್ತೆ. ನೀವು ಯಾರಿಗಾದರೂ ಚೆಕ್ ನೀಡಿದಾಗ ಮೊತ್ತದ ಬಗ್ಗೆ ಬರೆದು ನಂತರ ಓನ್ಲಿ ಅಥವಾ ಮಾತ್ರ ಅಂತ ಬರೆಯಿರಿ. ಉದಾಹರಣೆಗೆ ಕೇವಲ 5 ಲಕ್ಷ ಅಂತ ಬರೆಯಿರಿ. ಹಾಗೆಯೇ ಸಂಖ್ಯೆಗಳಲ್ಲಿ ಬರೆಯಲಾದ ಮೊತ್ತದ ಕೊನೆಯಲ್ಲಿ ಓನ್ಲಿ ಅನ್ನುವಂಥ ಚಿಹ್ನೆಯನ್ನ ಹಾಕಿ. ಇದು ನಿಮಗಾಗುವ ವಂಚನೆಯನ್ನ ತಡೆಯುತ್ತೆ. ಸಾಮಾನ್ಯವಾಗಿ ಜನ ಖಾಲಿ ಚೆಕ್ಗೆ ಸಹಿ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಅಂತಹ ತಪ್ಪನ್ನ ಎಂದಿಗೂ ಮಾಡಬಾರದು. ಚೆಕ್ಗೆ ಸಹಿ ಮಾಡುವ ಮೊದಲು ಚೆಕ್ಕನ್ನ ಪಾವತಿಸಬೇಕಾದ ವ್ಯಕ್ತಿಯ ಹೆಸರು, ಮೊತ್ತ, ದಿನಾಂಕವನ್ನ ಬರೆಯೋದು ಯಾವಾಗಲೂ ಒಳ್ಳೆಯದು. ಚೆಕ್ನಲ್ಲಿನ ತಪ್ಪು ಸಹಿಯಿಂದಾಗಿ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಚೆಕ್ ಬೌನ್ಸ್ಗಳು ಸಂಭವಿಸುತ್ತೆ. ಚೆಕ್ ಬರೆಯುವವರ ಸಹಿ ಬ್ಯಾಂಕಿನ ವ್ಯವಸ್ಥೆಯಲ್ಲಿನ ಸಹಿಗೆ ಹೊಂದಿಕೆಯಾಗದಿದ್ರೆ ಚೆಕ್ ಬೌನ್ಸ್ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಫಾರ್ಮ್ನಲ್ಲಿ ಮಾಡುವಂತೆಯೇ ನೀವು ಚೆಕ್ಗೆ ಸಹಿ ಹಾಕಬೇಕು. ಇದರಿಂದ ನಿಮ್ಮ ಸಹಿ ಬ್ಯಾಂಕ್ಗೆ ಹೊಂದಿಕೆ ಆಗುತ್ತೆ ಮತ್ತು ಬ್ಯಾಂಕ್ ನಿಮ್ಮ ಚೆಕ್ ಅನ್ನ ಕ್ಲಿಯರ್ ಮಾಡುತ್ತೆ. ದಿನಾಂಕ ತಪ್ಪಾಗಿದ್ರೂ ಸಹ ಬ್ಯಾಂಕ್ ಚೆಕ್ ಅನ್ನ ಸ್ವೀಕರಿಸುವುದಿಲ್ಲ. ಆದ್ದರಿಂದ ಚೆಕ್ ಬರೆಯುವಾಗ ಚೆಕ್ ಮೇಲೆ ದಿನಾಂಕವನ್ನ ಸರಿಯಾಗಿ ಬರೆಯಿರಿ. ಇದರಿಂದ ನಗದು ತೆಗೆದುಕೊಳ್ಳಲು ಯಾವುದೇ ತೊಂದರೆಯಾಗುವುದಿಲ್ಲ. ಚೆಕ್ಗಳನ್ನ ಭರ್ತಿ ಮಾಡುವಾಗ ಬಾಲ್ ಪೆನ್ ಅನ್ನ ಮಾತ್ರ ಬಳಸಬೇಕು. ಅನೇಕ ಜನ ಪೆನ್ನೊಂದಿಗೆ ಚೆಕ್ಗಳನ್ನ ಬದಲಾಯಿಸ್ತಾರೆ. ಅದರ ಬರಹ ಮಸುಕಾಗುತ್ತೆ ಅಥವಾ ಸುಲಭವಾಗಿ ಅಳಿಸಲ್ಪಡತ್ತೆ. ಅದರ ಮೇಲೆ ಏನನ್ನಾದ್ರೂ ಬರೆಯಲಾಗುತ್ತೆ. ಚೆಕ್ಗಳನ್ನು ತಿದ್ದೋದನ್ನ ತಡೆಯೋದಕ್ಕೆ ಶಾಶ್ವತ ಶಾಯಿಯನ್ನ ಬಳಸಬೇಕು. ಆದ್ದರಿಂದ ಅವುಗಳನ್ನ ನಂತರ ಬದಲಾಯಿಸಲು ಆಗೋದಿಲ್ಲ. ಚೆಕ್ಗಳ ನಂತರದ ದಿನಾಂಕವನ್ನ ಬ್ಯಾಂಕ್ ಸ್ವೀಕರಿಸುವುದಿಲ್ಲವಾದ್ದರಿಂದ ಅದನ್ನ ತಪ್ಪಿಸಬೇಕು. ಚೆಕ್ ಅನ್ನ ಬ್ಯಾಂಕ್ಗೆ ಪಾವತಿಸುವಲ್ಲಿ ದಿನಾಂಕ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ಖಾತೆಯಿಂದ ಹಣವನ್ನ ವಿತ್ಡ್ರಾ ಮಾಡಲು ಬಯಸಿದಾಗ ನೀವು ಚೆಕ್ನಲ್ಲಿ ದಿನಾಂಕವನ್ನ ನಮೂದಿಸಬಹುದು. ತಪ್ಪಾದ ದಿನಾಂಕ, ತಿಂಗಳು ಅಥವಾ ವರ್ಷವನ್ನ ನಮೂದಿಸಿದ್ರೆ ನಿಮ್ಮ ಚೆಕ್ ಬೌನ್ಸ್ ಆಗುತ್ತೆ. ಚೆಕ್ ಸಂಖ್ಯೆಯನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಅದನ್ನ ಬರೆದಿಟ್ಟುಕೊಂಡ್ರೆ ಇನ್ನೂ ಒಳ್ಳೆಯದು. ಯಾವುದಾದ್ರೂ ವಿವಾದ ಉಂಟಾದಾಗ ನೀವು ಸಂದೇಹಗಳನ್ನ ತೆರವುಗೊಳಿಸುವುದಕ್ಕೆ ಈ ಚೆಕ್ ಸಂಖ್ಯೆಯನ್ನ ಬಳಸಬಹುದು ಅಥವಾ ಪರಿಶೀಲನೆಗಾಗಿ ಬ್ಯಾಂಕ್ಗೆ ನೀಡಬಹುದು. ಚೆಕ್ ಬರೆಯುವಾಗ ಅನೇಕ ಜನ ಮಾಡುವ ಸಾಮಾನ್ಯ ತಪ್ಪು ಅಂದ್ರೆ ಲಕ್ಷಕ್ಕೆ LAKH ಅಥವಾ LAC ಅಂತ ಬರೀಬೇಕಾ ಅನ್ನೋ ಡೌಟ್ ಇರುತ್ತೆ. ಚೆಕ್ಗಳನ್ನ ಹೆಚ್ಚಾಗಿ ವ್ಯಾಪಾರಿಗಳು, ಕೈಗಾರಿಕೋದ್ಯಮಿಗಳು ಬಳಸ್ತಾರೆ. ಆದರೆ ಸರಿಯಾದ ತಿಳುವಳಿಕೆ ಇಲ್ಲದವರು ಕೆಲವು ತಪ್ಪುಗಳನ್ನ ಮಾಡ್ತಾರೆ. ಉದಾಹರಣೆಗೆ 10 ಲಕ್ಷ ರೂಪಾಯಿ ಅಥವಾ 14 ಲಕ್ಷ ರೂಪಾಯಿನಂತಹ ಮೊತ್ತದ ವಿವರವನ್ನ ಸುಲಭವಾಗಿ ಸಂಖ್ಯೆಗಳ ರೂಪದಲ್ಲಿ ಬರೆಯಬಹುದು. ಇದರಿಂದ ಯಾವುದೇ ತೊಂದರೆ ಇರುವುದಿಲ್ಲ. ಆದರೆ ಮೊತ್ತವನ್ನ ಪದಗಳಲ್ಲಿ ಬರೆಯಬೇಕಾದಾಗ ಗೊಂದಲ ಉಂಟಾಗುತ್ತೆ. ಕೆಲವರು ಅದನ್ನ LAKH ಲ್ಯಾಕ್ ಅಂತ ಬರೀತಾರೆ. ಇನ್ನು ಕೆಲವರು LAC ಲ್ಯಾಕ್ ಅಂತ ಬರೀತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಮಾರ್ಗಸೂಚಿಗಳ ಪ್ರಕಾರ ಚೆಕ್ನಲ್ಲಿ ಲಕ್ಷಗಳಲ್ಲಿ ಮೊತ್ತವನ್ನ ಬರೆಯುವಾಗ ಬಳಸಲು ಸರಿಯಾದ ಇಂಗ್ಲಿಷ್ ಪದ LAKH. ಈ ಪದ ಲಕ್ಷ ಎಂಬ ಸಂಖ್ಯಾತ್ಮಕ ಅರ್ಥವನ್ನ ತಿಳಿಸುತ್ತೆ. ಇದು ಅಧಿಕೃತವಾಗಿ ಬ್ಯಾಂಕಿಂಗ್ ಪರಿಭಾಷೆಯಲ್ಲಿ ಗುರುತಿಸಲ್ಪಟ್ಟಿದೆ. ರಿಸರ್ವ್ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ವಿಷಯವನ್ನ ದೃಢಪಡಿಸಲಾಗಿದೆ. ಆದರೆ ಅನೇಕ ಜನ ಚೆಕ್ ಬರೆಯುವಾಗ LAC ಅಂತ ಬರೀತಾರೆ. ಈ ರೀತಿ ಬರೆಯೋದ್ರಿಂದ ಚೆಕ್ ಏನೂ ಬೌನ್ಸ್ ಆಗೋದಿಲ್ಲ, ಆದರೆ ಅದು ಬೌನ್ಸ್ ಆಗಬಹುದೆಂದು ಜನ ಚಿಂತಿಸ್ತಾರೆ. ವಾಸ್ತವವಾಗಿ ಈ ಕಾರಣಕ್ಕೆ ಚೆಕ್ ಅನ್ನ ಅಮಾನ್ಯವೆಂದು ಪರಿಗಣಿಸಬೇಕೆಂಬ ನಿಯಮವಿಲ್ಲ. ಹೌದು, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು ಮತ್ತು ವ್ಯಾಲೆಟ್ಗಳ ಆಗಮನದೊಂದಿಗೆ ಕಾಗದ ಆಧಾರಿತ ವಹಿವಾಟುಗಳು ಈ ದಿನಗಳಲ್ಲಿ ಕಡಿಮೆ ಆಗಿದ್ರೂ ಚೆಕ್ಗಳನ್ನ ಅನೇಕರು ಬಳಸ್ತಾರೆ. ಈ ಎಲೆಕ್ಟ್ರಾನಿಕ್ ಸನ್ನಿವೇಶ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಸಾಧನಗಳಲ್ಲಿ ಒಂದಾದ ಚೆಕ್ ಅನ್ನ ಪಾವತಿ ಚಾನೆಲ್ನಂತೆ ಇರಿಸಿಬಿಟ್ಟಿದೆ. ಚೆಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದ್ರೂ ಸಹ ಇದು ವಿಶ್ವಾಸಾರ್ಹತೆಯ ಸಾಧನವಾಗಿ ಮುಂದುವರಿತಾನೆ ಇದೆ. ವಾಸ್ತವವಾಗಿ ಗ್ರಾಹಕರು, ವ್ಯಾಪಾರಸ್ಥರು ಇನ್ನೂ ತಮ್ಮ ಚೆಕ್ ಪುಸ್ತಕಗಳನ್ನ ಚೂರು ಚೂರು ಮಾಡಲು ಯಾವುದೇ ಆತುರ ಹೊಂದಿಲ್ಲ. ಚೆಕ್ ಕೇವಲ ಕಾಗದದ ತುಣುಕಲ್ಲ, ಇದು ಬ್ಯಾಂಕಿನ ಮೇಲೆ ಖಾತೆದಾರರ ಲಿಖಿತ ಆದೇಶ. ನಮ್ಮ ದೈನಂದಿನ ಜೀವನದಲ್ಲಿ ಬ್ಯಾಂಕುಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು. ಪ್ರಸ್ತುತ ಬ್ಯಾಂಕ್ನಿಂದ ಹಣವನ್ನ ಎರವಲು ಪಡೆಯುವುದಕ್ಕೆ, ಅದನ್ನ ನೀಡಲು ಹಲವು ಮಾರ್ಗ. ಇಂಟರ್ನೆಟ್ ಬ್ಯಾಂಕಿಂಗ್, UPI ಸೇವೆಗಳು ಈಗ ಲಭ್ಯವಿದೆ. ಆದರೆ ದೊಡ್ಡ ಹಣದ ವ್ಯವಹಾರಗಳಿಗೆ ಚೆಕ್ಗಳನ್ನು ಬಹಳ ಹಿಂದಿನಿಂದಲೂ ಬಳಸಲಾಗುತ್ತೆ.
ಆದರೆ ಚೆಕ್ ಬರೆಯುವ ಮೊದಲು ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ಚೆಕ್ ಅನೂರ್ಜಿತವಾಗುತ್ತೆ, ಅನಗತ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.